ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಈರುಳ್ಳಿ ಬೆಲೆ ಗಗನಕ್ಕೇರಿದೆ. ಮಳೆ ಕೊರತೆ, ದಾಸ್ತಾನು ಪ್ರಮಾಣದ ಕುಸಿತವೇ ಬೆಲೆ ಏರಿಕೆಗೆ ಮೂಲ ಕಾರಣ ಅಂತಲೂ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಬೆಳೆದಂತ ಈರುಳ್ಳಿ ಕೈಗೆ ಸಿಗದೆ ಅನ್ನದಾತರು ಪರಿತಪಿಸ್ತಾ ಇರುವಂಥದ್ದನ್ನು ಕೂಡ ನಾವು ಬಹಳ ಕಡೆ ನೋಡ್ತಾ ಇದ್ದೀವಿ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಈಗ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. ಗಗನಕ್ಕೇರಿದ ಈರುಳ್ಳಿ ಬೆಲೆ, ಕುಯ್ಯೋಕೆ ಮುಂಚೆ ಕಣ್ಣೀರು. ಈರುಳ್ಳಿ ಹಾಕಕ್ಕೆ ಯೋಚನೆ ಮಾಡಬೇಕು ಅಡುಗೆಗೆ. ಮಳೆ ಅಭಾವ, ಪೂರೈಕೆ ಕೊರತೆ, ದರ ಏರಿಕೆಗೆ ಕಾರಣಗಳೇನು? ನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆ ಜನಸಾಮಾನ್ಯರಿಗೆ ಸಾಮಾನ್ಯ ಎನ್ನುವಂತಿದೆ. ಗಗನಕ್ಕೇರಿದ ಪದಾರ್ಥಗಳ ಪಟ್ಟಿಗೆ ಈಗ ಈರುಳ್ಳಿ ಕೂಡ ಸೇರ್ಪಡೆಯಾಗಿದೆ. ಕಳೆದ ವಾರವಷ್ಟೇ 30 ರೂಪಾಯಿ ಕೊಟ್ರೆ ಕೆಜಿ ಸಿಗ್ತಿದ್ದ ಈರುಳ್ಳಿ ದುಬಾರಿಯಾಗಿದೆ. ಕೆಜಿ ಈರುಳ್ಳಿ ಬೆಲೆ 60 ರಿಂದ 70 ರೂಪಾಯಿ ದಾಟಿದೆ. ನಮಗೆ ಅದೇ 70 ರೂಪಾಯಿ 2 ಕೆಜಿ ಸಿಗೋದು 1 ಕೆಜಿ ಸಿಗುತ್ತೆ ಅಂದ್ರೆ ಮೇಂಟೈನ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ತಗೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಅನ್ಸುತ್ತೆ ಸರ್. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೇಟ್ ಜಾಸ್ತಿ ರೇಟ್ ಆದ್ರೆ ಇರೋ ಕಷ್ಟ ಸರ್. ಈರುಳ್ಳಿ ಹಾಕಕ್ಕೆ ಯೋಚನೆ ಮಾಡಬೇಕು ಅಡುಗೆಗೆ. ಎರಡು ಈರುಳ್ಳಿ ಹಾಕೋ ಜಾಗದಲ್ಲಿ 1 ಹಾಕ್ಬೇಕಾ 1/2 ಹಾಕ್ಬೇಕಾ ಅನ್ನೋ ಸ್ಥಿತಿ ಬಂದ್ಬಿಡುತ್ತೇನೋ ಗೊತ್ತಿಲ್ಲ. ಬೆಂಗಳೂರಿನ ಗ್ರಾಹಕರು ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಕಂಡು ದಂಗಾಗಿದ್ದಾರೆ. ಯಾದಗಿರಿ, ಬಳ್ಳಾರಿ ಹಾಗೂ ದಾವಣಗೆರೆಯಲ್ಲೂ ಕೂಡ ಈರುಳ್ಳಿ ಬೆಲೆ ಕಣ್ಣೀರು ತರಿಸ್ತಿದೆ. ಈರುಳ್ಳಿ ದರ ಜಾಸ್ತಿ ಆಗಿದೆ ಅಂತಾರ, ಅದ್ರ ಬಗ್ಗೆ ಏನು ಮಾಹಿತಿ ಇದೆ ನಿಮ್ಗೆ? ಸರ್, ಇವತ್ತು ನೀರುಳ್ಳಿ ಮಾರ್ಕೆಟಲ್ಲಿ ನೀರುಳ್ಳಿ ದರ 40 ರಿಂದ 50 ರೂಪಾಯಿ ಮಟ್ಟ ಇದೆ. ಹೋಲ್ಸೇಲ್ ರಿಟೇಲ್ 60-65 ರೂಪಾಯಿ ಮಾರ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಈರುಳ್ಳಿ ದರ ಹೆಚ್ಚಳವಾಗಿರೋದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಬೇಕಿತ್ತು. ಆದ್ರೆ ರೈತರು ಖುಷಿಯಾಗಿಲ್ಲ. ಯಾಕಂದ್ರೆ ಮಳೆ ಕೊರತೆಯಿಂದ ಇಳುವರಿ ಕಡಿಮೆಯಾಗಿದೆ ಅಂತಿದ್ದಾರೆ. ಉಳ್ಳಾಗಡ್ಡಿ ಸೈಜ್ ನಮ್ಮ ಬೆಳ್ಳುಳ್ಳಿ ಗಡ್ಡೆ ಇರ್ತಿತ್ತಲ್ಲ, ಆ ಸೈಜ್ ಗಡ್ಡೆ ಇರ್ತಿತ್ತು ಈ ದಿನಕ್ಕೆ. ಅಂಥದ್ದು ಈಗ ಮಳೆ ಅಭಾವದಿಂದ ಅವು ಪೀಚಿ ಟೈಪ್ ಆಗಿಲ್ಲ, ಇನ್ನೂ ಪೀಚಿ ಸತಿ ಆಗಿಲ್ಲ. ಉಳ್ಳಾಗಡ್ಡಿ ಸುಲಿದ್ರೆ ಏನು ಬ್ಯಾಳೆ ಬರ್ತಲ್ಲ ಆ ಟೈಪನೇ ಇಲ್ಲ. ಕಾರಣ ಏನಂದ್ರೆ ಮಳೆ ಇಲ್ಲದಕ್ಕಾಗೈತಿ. ಅದಕ್ಕೆ ಈಗಾದರೂ ಮಳೆ ಬಂದ್ರೆ ಇನ್ನೊಂದು 2 ತಿಂಗಳಿಗೆ ಏನಾದರೂ ಇವು ಸ್ವಲ್ಪ ಚೇತರಿಸ್ಕೊಂಡು ಏನಾರ ಅನ್ನ ಹಾಕ್ತಾವೆ. ಇಲ್ಲದ ಹೋದ್ರೆ ನಾವೇನು ಇಲ್ಲಿ ಮಟ್ಟ ಏನು ದುಡ್ಡು ಖರ್ಚು ಮಾಡೀವಿ ಎಲ್ಲ ಹೊಳ್ಯಾಗ ಹುಂಚೆಣ್ಣು ತೊಳ್ದಂಗೆ ಆಗುತ್ತೆ. ಬಾಗಲಕೋಟೆಯ ರೈತರ ಮಾತು ಕೂಡ ಇದೇ ರೀತಿಯಾಗಿದೆ. ಈರುಳ್ಳಿ ದಾಸ್ತಾನು ಶೇಖರಿಸಿಟ್ಟ ದಲ್ಲಾಳಿಗಳಿಗಷ್ಟೇ ದರ ಏರಿಕೆಯ ಲಾಭ ಸಿಗಲಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಈಗ ರೇಟ್ ಜಾಸ್ತಿ ಆಗೈತಲ್ಲ ಸರ್, ಇದು ಯಾರಿಗೆ ಲಾಭ ಆಗತ್ತ ತಿಂತೀರಿ ನೀವು? ಈಗ ಸ್ಟಾಕ್ ಇಟ್ಕೊಂಡಲ್ರಿ ಇಷ್ಟನ ವ್ಯಾಪಾರಸ್ಥರ ಸ್ಟಾಕ್ ಗೋಡನಾಗ ಏನರಿ ಅದು ಏನಂತಾರಲ್ಲ ದಲಾಳಿಗಳಲ್ಲಿ APM ಇಟ್ಕೊಂಡಾರ ನೋಡ್ರಿ ಗೋಡೌನ್ದಾಗ. ಒಟ್ನಲ್ಲಿ ಮಳೆ ಕೊರತೆಯಿಂದ ಸ್ಥಳೀಯ ಈರುಳ್ಳಿ ಪೂರೈಕೆ ಕಡಿಮೆಯಾಗಿದೆ. ರೈತರಿಂದ ಮಾರುಕಟ್ಟೆಗೆ ಬರಬೇಕಿದ್ದಷ್ಟು ಈರುಳ್ಳಿ ಬಂದಿಲ್ಲ. ಮಹಾರಾಷ್ಟ್ರದಿಂದ ಬರಬೇಕಿದ್ದ ಹೊಸ ಈರುಳ್ಳಿ ಪೂರೈಕೆಯಲ್ಲೂ ಕೊರತೆ ಎದುರಾಗಿದೆ. ಹೀಗಾಗಿ ಕುಯ್ಯೋಕೆ ಮೊದಲೇ ಗ್ರಾಹಕರು ಕಣ್ಣೀರು ಸುರಿಸುವಂತಿದೆ. ಬ್ಯೂರೋ ರಿಪೋರ್ಟ್, TV9.